press the bell icon on the YouTube app and never miss another update. Hello students, let's start our new lesson, that is symmetrical figures. See, symmetrical figures comes under the mathematics part, that is geometry. It will comes under the geometrical part of your mathematics. So ಇದನ್ನ ನಾವು geometry part ಅಲ್ಲಿ ಯಾಕೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಫಿಗರ್ಸ್ನ ನಾವು ಯಾವಾಗಲೂ ಡಿಸ್ಕಸ್ ಮಾಡೋದು ಅಂಡರ್ ದ ಜಾಮಿಟ್ರಿ. ಸೊ ಇದು ಕೂಡ ನಾವು ಜಾಮಿಟ್ರಿನಲ್ಲೇ ಡಿಸ್ಕಸ್ ಮಾಡ್ತೀವಿ. ಸೊ ಫಿಗರ್ಸ್ ಅಂದರೆ ಎಲ್ರಿಗೂ ಗೊತ್ತಿದೆ, ವಾಟ್ ಈಸ್ ಫಿಗರ್ಸ್. ಹಿಯರ್ ವಿ ವಿಲ್ ಡಿಸ್ಕಸ್ ದ ಸಿಮಿಟ್ರಿಕಲ್ ಫಿಗರ್ಸ್. ವಾಟ್ ಈಸ್ ಸಿಮಿಟ್ರಿಕಲ್ ಫಿಗರ್? ಸೊ ನೀವು ಕೇಳಿರ್ತೀರಿ ವರ್ಡ್ನ ಸಿಮಿಟ್ರಿ ಅಂತ. ಸೊ ಸಿಮಿಟ್ರಿ ಮೀನ್ಸ್ ಸಿಮಿಟ್ರಿಕಲ್. ಸೊ ಯಾವಾಗ ಒಂದು ಫಿಗರು ಎರಡು ಸೈಡ್ಸು ಈಕ್ವಲ್ ಆಗಿರುತ್ತೆ ಅಲ್ವಾ, ಸೊ ಆ ಥರ ಸೈಡ್ಸ್ನ ನಾವೇನಂತ ಹೇಳ್ತೀವಿ, ಎರಡು ಯಾವುದಾದ್ರೂ ಒಂದು ಫಿಗರ್ನ ಕಟ್ ಮಾಡಿದಾಗ ಆ ಎರಡು ಪಾರ್ಟ್ಸ್ ಏನಿರುತ್ತೋ ಆ ಎರಡು ಪಾರ್ಟ್ಸು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆದರೆ ಆ ಥರ ಫಿಗರ್ಸ್ನ ನಾವೇನು ಹೇಳ್ತೀವಿ, ಸಿಮಿಟ್ರಿಕಲ್ ಫಿಗರ್. ಸೊ ಫಾರ್ ಎಕ್ಸಾಂಪಲ್ ಈ ಡಸ್ಟರ್ನ ತಗೊಂಡ್ರೆ, ಈ ಡಸ್ಟರ್ನ ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಮಾಡಿದ್ರೆ, ಸೊ ಹಾಫಾಗಿ ಕಟ್ ಮಾಡಿದ್ರೆ ಸೊ ಎರಡು ಪೀಸ್ ಏನು ಸಿಗುತ್ತಲ್ಲ ಆ ಎರಡು ಪೀಸು ಐಡೆಂಟಿಕಲ್ ಆಗಿರಬೇಕು. ಯಾವುದು ರೈಟ್ನ ಪೀಸು ಯಾವುದು ಲೆಫ್ಟ್ನ ಪೀಸ್ ಅಂತ ಐಡೆಂಟಿಫೈ ಕೂಡ ಮಾಡೋಕ್ಕಾಗಬಾರ್ದು, ಅಷ್ಟು ಸಿಮಿಲಾರಿಟೀಸ್, ಒಂದು ಡಿಫ್ರೆನ್ಸ್ ಕೂಡ ಇರಬಾರ್ದು. ಸೊ ಎರಡು ಈಕ್ವಲ್ ಆಗಿ ಸಿಮಿಲರ್ ಆಗಿ ಎಕ್ಸಾಕ್ಟ್ ಈಕ್ವಲ್ ಆಗಿ ಇದ್ದರೆ ಆ ಥರ ಫಿಗರ್ಸ್ನ ನಾವೇನು ಹೇಳ್ತೀವಿ, ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಹೇಳ್ತೀವಿ. ತುಂಬ ಇರುತ್ತೆ, ನಾವು ಡೈಲಿ ಲೈಫಲ್ಲಿ ತುಂಬ ಎಕ್ಸಾಂಪಲ್ಸ್ ನೋಡ್ತೀವಿ. ಇಫ್ ಯು ಟೇಕ್ ಅ ಸ್ಕ್ವೇರ್, ಈ ಸ್ಕ್ವೇರ್ನ ನೀವು ಹಾಫಾಗಿ ಕಟ್ ಮಾಡಿದ್ರೆ ಸೊ ಇಲ್ಲಿ ಎಕ್ಸಾಕ್ಟ್ ಟೂ ಪೀಸ್ ಆಗಿ ಕಟ್ ಆಗುತ್ತೆ. ಯು ಕಾಂಟ್ ಡಿಫ್ರೆನ್ಶಿಯೇಟ್ ದೀಸ್ ಟೂ ಪೀಸಸ್. ನೀವು ಆ ಎರಡಕ್ಕೂ ಯಾವುದೇ ಡಿಫ್ರೆನ್ಸ್ನ ಗೊತ್ತಾಗಲ್ಲ ನಿಮಗೆ, ಅಷ್ಟು ಸಿಮಿಲರ್ ಇರ್ತವೆ. ಸೊ ಆ ಥರ ಫಿಗರ್ಸ್ನ ನಾವೇನು ಹೇಳ್ತೀವಿ, ಸಿಮಿಟ್ರಿಕಲ್ ಫಿಗರ್. ಸೊ ಯಾವ ಲೈನು ಆ ಫಿಗರ್ನ ಎಕ್ಸಾಕ್ಟಾಗಿ ಹಾಫಾಗಿ ಕಟ್ ಮಾಡುತ್ತೆ ಅಲ್ವಾ, ಎಕ್ಸಾಕ್ಟು ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡುತ್ತಲ್ಲ ಆ ಲೈನ್ನ ನಾವೇನಂತ ಹೇಳ್ತೀವಿ, ಸಿಮಿಟ್ರಿಕಲ್ ಲೈನ್. ಸೊ ದಿಸ್ ಡಾಟೆಡ್ ಲೈನ್ ಇಂಡಿಕೇಟ್ ದ ಸಿಮಿಟ್ರಿಕಲ್ ಲೈನ್. ಸೊ ಸಿಮಿಟ್ರಿಕಲ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಯಾವುದಾದ್ರೂ ಒಂದು ಲೈನ್ ಮಾತ್ರ, ಯಾವ ಲೈನು ಆ ಫಿಗರ್ನ ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡುತ್ತೆ ಅಲ್ವಾ, ಸೊ ಆ ಲೈನ್ನ ನಾವೇನಂತ ಹೇಳ್ತೀವಿ, ಸಿಮಿಟ್ರಿಕಲ್ ಲೈನ್ ಅಂತ ಹೇಳ್ತೀವಿ. ಯಾವುದು ಫಿಗರ್ಸು ಕಟ್ ಮಾಡಿದಾಗ ಎರಡು ಈಕ್ವಲ್, ಎರಡು ಸಿಮಿಲರ್ ಫಿಗರ್ಸ್ ಇರ್ತವಲ್ವ ಅವನ್ನ ನಾವೇನಂತ ಹೇಳ್ತೀವಿ, ಸಿಮಿಟ್ರಿಕಲ್ ಫಿಗರ್ಸ್. ಸೊ ಒನ್ ಪಾರ್ಟ್, ಇನ್ನೂ ಒಂಥರ ಹೆಂಗೆ ಹೇಳ್ಬೋದು ಅಂದರೆ ಒನ್ ಪಾರ್ಟ್ ಆಫ್ ದಿಸ್ ಫಿಗರ್ ವಿಲ್ ಕೋ ಇನ್ಸೈಡ್ ವಿತ್ ಅದರ್ ಪಾರ್ಟ್. ಕೋ ಇನ್ಸೈಡ್ ಅಂದರೆ ಈಗ ಇದನ್ನ ಕಟ್ ಮಾಡಿ ಇದ್ರ ಮೇಲ್ಗಡೆನೇ ಇಟ್ಟರೆ, ಸೊ ಎಕ್ಸಾಕ್ಟ್ ಈಕ್ವಲ್ ಆಗಿದ್ದಾಗ ನೀವು ಒಂದ್ರ ಮೇಲೆ ಒಂದು ಕೂರೋದು. ಫಿಗರ್ಸ್ ಶೇಪು ಬೇರೆ ಬೇರೆ ಇದ್ದರೆ ಒಂದ್ರ ಮೇಲ್ಗಡೆ ಒಂದು ಕೂರಲ್ಲ. ಸೊ ಯಾವ ಫಿಗರ್ಸು ಒಂದ್ರ ಮೇಲ್ಗಡೆ ಒಂದು ಕೋ ಇನ್ಸೈಡ್ ಆಗುತ್ತೆ ಅಲ್ವಾ, ಆ ಥರ ಫಿಗರ್ಸ್ನ ನಾವೇನು ಹೇಳ್ತೀವಿ, ಸಿಮಿಟ್ರಿಕಲ್ ಫಿಗರ್ಸ್. ಸೊ ಯಾವ ಲೈನು ಆ ಫಿಗರ್ನ ಆಫಾಗಿ ಕಟ್ ಮಾಡುತ್ತೋ ಅದನ್ನ ನಾವೇನಂತ ಹೇಳ್ತೀವಿ, ಸಿಮಿಟ್ರಿಕಲ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ತುಂಬ ಎಕ್ಸಾಂಪಲ್ಸ್ ತೊಗೋಬೋದು ನೀವು ಡೈಲಿ ಲೈಫಲ್ಲಿ. ನೀವೆಲ್ಲರೂ ಕೈಟ್ ಮಾಡಿ ಹಾರಾಡಿಸ್ತಾ ಇರ್ತೀರಿ ಅಲ್ವಾ, ಸೊ ಅದನ್ನು ಕೂಡ ನೀವು ಸಿಮಿಟ್ರಿಕಲ್ ಫಿಗರ್ ಆಗಿ ಹಿಂಗಿರುತ್ತೆ ಕೈಟ್ನ ಶೇಪು. ಸೊ ಇದನ್ನು ಕೂಡ ನಾವು ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡ್ಬೋದಲ್ವಾ, ಸೊ ಈ ಥರ ಕಟ್ ಮಾಡಿದ್ರೆ ಇದನ್ನ ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡಿ, ಸೊ ಈ ಲೈನ್ ಏನಾಗುತ್ತೆ, ಸಿಮಿಟ್ರಿಕಲ್ ಲೈನ್. ಸೊ ಈ ಫಿಗರ್ ಏನಾಗುತ್ತೆ, ಸಿಮಿಟ್ರಿಕಲ್ ಫಿಗರ್. ಈಸ್ ದಿಸ್ ಕ್ಲಿಯರ್? ಸೊ ನಮ್ಮ ಹ್ಯೂಮನ್ ಬಾಡಿನ ಕೂಡ ನಾವು ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡಿ, ನಮ್ಮ ಹ್ಯೂಮನ್ ಬಾಡಿ ಕೂಡ ಸಿಮಿಟ್ರಿಕಲ್ ಆಗಿದೆ. ಯಾಕೆ ಸಿಮಿಟ್ರಿಕಲ್ ಆಗಿದೆ ಅಂದರೆ ನಮಗೆ ಈ ಕಡೆ ಒಂದು ಕಿವಿದೆ, ಈ ಕಡೆ ಒಂದು ಕಿವಿದೆ, ಈ ಕಡೆ ಒಂದು ಕಣ್ಣಿದೆ, ಈ ಕಡೆ ಒಂದು ಕಣ್ಣಿದೆ. ಅದೇ ಥರ ನಮ್ಮ ನೋಸ್ನ ಕೂಡ ನಾವು ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡ್ಬೋದು. ಸೊ ಯಾವುದೇ ಪಾರ್ಟ್ ನಮಗೆ ಲೆಫ್ಟ್ ಸೈಡಿಗಿದೆ, ರೈಟ್ ಸೈಡಿಗೆ ಇಲ್ಲ, ಆ ಥರ ಏನೂ ಇಲ್ಲ. ಎಕ್ಸಾಕ್ಟ್ ನಾವು ಎಕ್ಸ್ಟರ್ನಲ್ ಆರ್ಗನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ನಾಟ್ ಇಂಟರ್ನಲ್ ಆರ್ಗನ್ಸ್. ಸೊ ಲೆಫ್ಟಿಗೆ ನಮಗೆ ಹಾರ್ಟ್ ಇರುತ್ತೆ, ರೈಟಿಗೆ ಇರಲ್ಲ, ಆ ಥರ ಹೇಳ್ತಾ ಇಲ್ಲ. ನಮಗೆ ಹೊರಗಡೆ ಕಣ್ಣಿಗೆ ಕಾಣಿಸೋ ಅಂಥ ಬಾಡಿನ ಸಿಮಿಟ್ರಿಕಲ್ ಫಿಗರ್ ಅಂತ ಹೇಳ್ಬೋದು, ಹೌದಲ್ವಾ. ಸೊ ನಮ್ಮ ಬಾಡಿನ ಈ ಥರ ವರ್ಟಿಕಲ್ ಆಗಿ ನಾವು ಕಟ್ ಮಾಡ್ಬೋದು. ವರ್ಟಿಕಲ್ ಆಗಿ ಕಟ್ ಮಾಡಿದ್ರೆ ಎಕ್ಸಾಕ್ಟ್ ಹಾಫಾಗಿ ಕಟ್ ಆಗುತ್ತೆ. ಸೊ ಆ ಲೈನ್ನ ನಾವೇನಂತ ಹೇಳ್ತೀವಿ, ಸಿಮಿಟ್ರಿಕಲ್ ಲೈನ್. ಸೊ ಯು ಕ್ಯಾನ್ ಸೇ ಹ್ಯೂಮನ್ ಬಾಡಿ ಈಸ್ ಆಲ್ಸೋ ಅ ಸಿಮಿಟ್ರಿಕಲ್ ಫಿಗರ್. ಈಸ್ ದಿಸ್ ಕ್ಲಿಯರ್? ಸೊ these are some basics of symmetrical. ಸೊ ಆಲ್ಫಾಬೆಟ್ಸ್ನ ಕೂಡ ತಗೋಬೋದು, ತುಂಬ ಆಲ್ಫಾಬೆಟ್ಸ್ ಸಿಮಿಟ್ರಿಕಲ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಏನ ತಗೊಂಡ್ರೆ, ಸೊ ಇದು ಏನಾಗುತ್ತೆ, ಸಿಮಿಟ್ರಿಕಲ್ ಆಲ್ಫಾಬೆಟ್. ಸಿಮಿಟ್ರಿಕಲ್ ಅಂತಂದರೆ ಸೊ ಇದನ್ನ ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಸಿಮಿಟ್ರಿಕಲ್ ಆಲ್ಫಾಬೆಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಇದನ್ನು ನಾವು ಈ ಥರ ವರ್ಟಿಕಲ್, ಈ ಉದ್ದಕ್ಕೆ ಈ ಲೈನ್ ಹಿಡಿದು
ಆ ಫಿಗರ್ನ ಹಾಫ್ ಆಗಿ ಕಟ್ ಮಾಡಿದ್ರೆ ಏನು ಹೇಳ್ತೀವಿ, ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿ. ಸೊ ಕೆಲವೊಂದು ಫಿಗರ್ಸ್ ಏನಾಗುತ್ತೆ, ಈಗ ಈ ಸರ್ಕಲ್ನ ತಗೊಂಡ್ರೆ ಹಿಂಗೂ ಕಟ್ ಮಾಡ್ಬೋದು ಹೌದಲ್ವಾ, ಈ ಥರ ಕಟ್ ಮಾಡಿದ್ರೆ ಎಕ್ಸಾಕ್ಟ್ ಹಾಫ್ ಕಟ್ ಆಗುತ್ತೆ. ಸೊ ಈ ಥರ ಲೈನ್ನ ಯಾವುದು ಅಡ್ಡ ಲೈನ್ ಹಾಕಿ ನಾವು ಎಕ್ಸಾಕ್ಟ್ ಹಾಫ್ ಕಟ್ ಮಾಡ್ತೀವೋ ಅದನ್ನ ನಾವೇನು ಹೇಳ್ತೀವಿ, ಹಾರಿಸಾಂಟಲ್ ಲೈನ್ ಆಫ್ ಸಿಮಿಟ್ರಿ. So this is horizontal line of symmetry, this is vertical line of symmetry. So let's take some exercise problems based on this concept. ಅರ್ಥ ಆಯ್ತಾ symmetrical figure ಅಂದರೆ ಏನು and symmetrical line ಅಂದರೆ ಏನು ಅಂತ ಗೊತ್ತಿರಬೇಕು. So let's take exercise now. Mark symmetric figures as right and non-symmetric figure as wrong in the following ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ ಅಂದರೆ, ಸಿಮಿಟ್ರಿಕ್ ಫಿಗರ್ ಆಗಿದ್ರೆ ರೈಟ್ ಮಾರ್ಕ್ ಹಾಕ್ರಿ, ನಾನ್ ಸಿಮಿಟ್ರಿಕ್ ಫಿಗರ್ ಆಗಿದ್ರೆ ರಾಂಗ್ ಮಾರ್ಕ್ ಹಾಕ್ರಿ ಅಂತ ಹೇಳ್ತಾರೆ. ಸೊ ಸಿಮಿಟ್ರಿಕ್ ಫಿಗರ್ ಆಗಿದ್ರೆ ರೈಟ್ ಮಾರ್ಕ್ ಹಾಕ್ತೀರಾ. ಸೊ ಫಸ್ಟ್ ಎ ಕ್ವೆಶನಲ್ಲಿ ಏನಿದೆ, ಇಂಡಿಯಾ ಮ್ಯಾಪ್ ಇದೆ. ಸೊ ನಾನು ರಫ್ ಆಗಿ ಬರಿತೀನಿ. ಸೊ ನಮಗಿಲ್ಲಿ ಫಿಗರ್ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಅದು ಸಿಮಿಟ್ರಿಕಲ್ ಹೌದು ಅಲ್ಲೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅಷ್ಟು ಚೆನ್ನಾಗಿ ಡಯಾಗ್ರಾಮ್ಸ್ನ ಬರೆಯಲ್ಲ. ಸೊ ಜಸ್ಟ್ ಟು ಶೋ ಇಟ್ ಈಸ್ ಸಿಮಿಟ್ರಿಕಲ್ ಆರ್ ನಾಟ್. ಸೊ ರಫ್ ಆಗಿ ಬರೀತಿದ್ದೀನಿ ಡಯಾಗ್ರಾಮ್. ಸೊ ಅದು ಇಂಡಿಯಾ ಮ್ಯಾಪ್ ಥರ ಇಲ್ಲ, ಸೊ ಜಸ್ಟ್ ರಫ್ ಆಗಿ ಬರೀತಿದ್ದೀನಿ. ಸೊ ಈ ಮ್ಯಾಪ್ ಇದೆ, ಇದು ಸಿಮಿಟ್ರಿಕಲ್ ಹೌದು ಅಲ್ಲೋ ಅಂತ ಚೆಕ್ ಮಾಡಬೇಕು. ಹಿಂಗೆ ಚೆಕ್ ಮಾಡ್ತೀರಿ. ಸೊ ಈ ಥರ ವರ್ಟಿಕಲಾಗಿ ಕಟ್ ಮಾಡಿರಿ. ಕಟ್ ಮಾಡಿದ್ರೆ ಸಿಮಿಟ್ರಿಕಲ್ ಆಗಲ್ಲ. ಯಾಕೆ ಆಗಲ್ಲ ಅಂದರೆ, ಸೊ ಇಲ್ಲಿ ಬೇರೆಯೇ ಶೇಪ್ ಇದೆ, ಇಲ್ಲಿ ಬೇರೆಯೇ ಶೇಪ್ ಇದೆ. ಸಿಮಿಟ್ರಿ ಅಂತ ಹೇಳಿದರೆ ಇಲ್ಲಿ ಯಾವ ಶೇಪ್ ಇರುತ್ತೋ ಇಲ್ಲೂ ಎಕ್ಸಾಕ್ಟ್ ಸೇಮ್ ಶೇಪ್ ಇರಬೇಕು, ಒಂದು ಸ್ಮಾಲ್ ವೇರಿಯೇಷನ್ ಕೂಡ ಆಗೋ ಆಗಿಲ್ಲ. ಸೊ ಸಿಮಿಟ್ರಿಕಲಾಗಿ ಕಟ್ ಮಾಡಿದ್ರೆ ಇದು ಎಕ್ಸಾಕ್ಟ್ ಸಿಮಿಲರ್ ಆಗಿ ರಿಸೆಂಬಲ್ ಆಗಬೇಕು. ಸೊ ಆ ಥರ ಇದ್ದರೆ ಮಾತ್ರ ನಾವು ಸಿಮಿಟ್ರಿಕಲ್ ಫಿಗರ್ ಅಂತ ಹೇಳ್ತೀವಿ. ಸೊ ಇದು ಲೆಫ್ಟ್ ಸೈಡೇ ಬೇರೆ ಇದೆ, ರೈಟ್ ಸೈಡೇ ಬೇರೆ ಇದೆ, ಅಥವಾ ಮೇಲೆ ಕೆಳಗೆ ಸಿಮಿಲರ್ ಆಗಿದೆ, ಈ ಥರನೂ ಬರಿಬೋದು ನಾವು ಸಿಮಿಟ್ರಿಕಲ್ ಫಿಗರ್ನ. ಬಟ್ ಇಲ್ಲಿ ಈ ಥರನೂ ಬರೆಯೋಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಮೇಲ್ಗಡೆನೇ ಬೇರೆ ಶೇಪ್ ಇದೆ, ಕೆಳಗಡೆನೇ ಬೇರೆ ಶೇಪ್ ಇದೆ. ಸೊ this is not a symmetrical figure, so you have to put wrong mark. So this is not a symmetrical figure. Is this clear? So let's take B. So is this symmetrical? Symmetrical ಹೌದು ಅಲ್ಲೋ? ಹೌದು, this is symmetrical. Why? Because see ಇಲ್ಲಿ ಕಟ್ ಮಾಡಿದ್ರೆ, ಸೊ ಕಟ್ ಮಾಡಿ ಇದನ್ನ ಫೋಲ್ಡ್ ಮಾಡಿರಿ, ಎಕ್ಸಾಕ್ಟ್ ಹಿಂಗೆ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ್ರೆ ಈ ಲೈನು ಈ ಲೈನ್ ಮೇಲೆ ಕೋಇನ್ಸಿಡ್ ಆಗುತ್ತೆ, ಈ ಫಿಗರು ಈ ಫಿಗರ್ ಮೇಲೆ ಎಕ್ಸಾಕ್ಟಾಗಿ ಕೋಇನ್ಸಿಡೆನ್ಸ್ ಆಗುತ್ತೆ. ಸಿಮಿಟ್ರಿಕಲ್ ಹೆಂಗೆ ಚೆಕ್ ಮಾಡ್ಬೋದು ಅಂದರೆ ಇದನ್ನ ಫೋಲ್ಡ್ ಮಾಡಿದಾಗ. ಸೊ ಫೋಲ್ಡ್ ಮಾಡಿರಿ, ಫೋಲ್ಡ್ ಮಾಡಿದ್ರೆ ಒಂದ್ರ ಮೇಲೆ ಒಂದು ಎಕ್ಸಾಕ್ಟಾಗಿ ಕೂರುತ್ತೆ. ಸೊ ಇದನ್ನ ಏನು ಹೇಳ್ಬೋದು, ಸಿಮಿಟ್ರಿಕಲ್ ಫಿಗರ್ ಅಂತ ಹೇಳ್ಬೋದು. ಸೊ ಈ ಥರ ಕಟ್ ಮಾಡಿದ್ರೆ ಹಿಂಗೂ ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ, ಹಿಂಗೆ ಕಟ್ ಮಾಡಿದ್ರೆ ಇದ್ರ ಮೇಲ್ಗಡೆನೂ ಅದು ಕೂರುತ್ತೆ. ಸೊ ಅದು ಕೂಡ ಸಿಮಿಟ್ರಿಕಲ್ ಫಿಗರ್ ಆಗುತ್ತೆ. ಸೊ ಯು ಹ್ಯಾವ್ ಟು ಪುಟ್ ರೈಟ್ ಮಾರ್ಕ್ ಹಿಯರ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಕ್ರೌನ್. ಸೊ ಈ ಕ್ರೌನ್ ಸಿಮಿಟ್ರಿಕಲ್ ಆಗುತ್ತೋ ಇಲ್ಲ ಚೆಕ್ ಮಾಡೋಣ.
ಸೊ ರಫಾಗಿ ಬರಿತೀನಿ ಡಯಾಗ್ರಾಮ್ನ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇಲ್ಲಿ ನೋಡಿ, ಇದು ಎಕ್ಸಾಕ್ಟ್ ಹಾಫ್ ಇದೆ ಅಲ್ವಾ? ಹೆಂಗೆ ಹಾಫ್ ಇದೆ ಟೆಕ್ಸ್ಟ್ ಬುಕ್ನ ಅಬ್ಸರ್ವ್ ಮಾಡಿ. ಇಲ್ಲೂ ಈ ಥರ ಇದೆ, ಇಲ್ಲೂ ಈ ಥರ, ಇಲ್ಲಿ ಕರೆಕ್ಟಾಗಿ ಮಿಡಲಿಗಿದೆ. ಸೊ ಹಿಂಗೆ ಕಟ್ ಮಾಡಿದ್ರೆ ಸೊ ಏನು ಆಗುತ್ತೆ, ಇಲ್ಲಿ ಎಕ್ಸಾಕ್ಟ್ ಹಾಫ್ ಕಟ್ ಆಗುತ್ತೆ. ಸೊ ಯು ಕ್ಯಾನ್ ಸೆ ಇಟ್ ಈಸ್ ಸಿಮಿಟ್ರಿಕಲ್ ಫಿಗರ್. ಸಿ ಹಿಯರ್, ನೀವು ಇದನ್ನ ಫೋಲ್ಡ್ ಮಾಡಿದ್ರೆ ಇಲ್ಲೂ ಕೂಡ ಒಂದ್ರ ಮೇಲೆ ಒಂದು ಫೋಲ್ಡ್ ಆಗುತ್ತೆ. ಸೊ ದಿಸ್ ಇಸ್ ಸಿಮಿಟ್ರಿಕಲ್ ಫಿಗರ್. ನೆಕ್ಸ್ಟ್ ಡಿ. ಸೊ ಈಸ್ ದಿ ಸಿಮಿಟ್ರಿಕಲ್ ಅಂತ ಕೇಳ್ತಾರೆ. ಇದನ್ನು ಅಷ್ಟೇ ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡ್ಬೋದು. ಸೊ ಒಂದ್ರ ಮೇಲೆ ಒಂದು ಫೋಲ್ಡ್ ಮಾಡಿದ್ರೆ ಎಕ್ಸಾಕ್ಟಾಗಿ ಒಂದ್ರ ಮೇಲೆ ಒಂದು ಕೋಯಿನ್ಸೈಡ್ ಆಗುತ್ತೆ. ಸೊ ಯು ಕ್ಯಾನ್ ಸೆ ದಿಸ್ ಇಸ್ ಆಲ್ಸೋ ಸಿಮಿಟ್ರಿಕಲ್. ಫಸ್ಟ್ ಒನ್ ಬಿಟ್ಟರೆ ಎ ಬಿಟ್ಟರೆ ಬಿ ಸಿ ಡಿ ಆಲ್ ಆರ್ ಸಿಮಿಟ್ರಿಕಲ್ ಫಿಗರ್ಸ್. ಸೊ ಲೆಟ್ಸ್ ಟಿ ಸೆಕೆಂಡ್ ಒನ್. A few lines have been drawn on the following figures and the lines are denoted by the numbers. Identify the axis of symmetry and write its answer. A few lines of have been drawn ಅಂದರೆ ಒಂದು ಫಿಗರಿಗೆ ಒಂದಷ್ಟು ಲೈನ್ಸ್ನ ಡ್ರಾ ಮಾಡಿದ್ದಾರೆ. ಅದರಲ್ಲಿ ಯಾವ ಲೈನು ಸಿಮಿಟ್ರಿಕಲ್ ಲೈನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ಐಡೆಂಟಿಫೈ ಮಾಡೋದು. 2-3 ಲೈನ್ ಹಾಕಿರ್ತಾರೆ, ಆ ಎಲ್ಲ ಲೈನ್ಸು ಸಿಮಿಟ್ರಿಕಲ್ ಲೈನ್ಸ್ ಆಗಿರಲ್ಲ. ನಾವು ಐಡೆಂಟಿಫೈ ಮಾಡಬೇಕು ಅದರಲ್ಲಿ ಯಾವುದು ಸಿಮಿಟ್ರಿಕಲ್ ಲೈನ್ ಅಂತ. ಸೊ ಸೆಕೆಂಡ್ ಎ, ಸಿ 2 ಲೈನ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವ್ದು ಸಿಮಿಟ್ರಿಕಲ್ ಲೈನ್ ಅಂತ ಐಡೆಂಟಿಫೈ ಮಾಡಿ. ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಲೈನ್. ಸೊ ವಿಚ್ ಈಸ್ ಲೈನ್ ಆಫ್ ಸಿಮಿಟ್ರಿ? ಸೆಕೆಂಡ್ ಲೈನ್ನ ಕನ್ಸಿಡರ್ ಮಾಡಿರಿ. ಸೆಕೆಂಡ್ ಲೈನ್ ಅಂದರೆ ಸೊ ಫಿಗರ್ ಹಿಂಗೆ ಕಟ್ ಆಗುತ್ತೆ, ಹಿಂಗೆ ಕಟ್ ಆಗುತ್ತೆ ಆ್ಯಂಡ್ ಹಿಂಗೆ ಕಟ್ ಆಗುತ್ತೆ. ಸೊ ಈಸ್ ದಿಸ್ ಲೈನ್ ಆಫ್ ಸಿಮಿಟ್ರಿ? 2 ಕೋಯಿನ್ಸೈಡ್ ಆಗುತ್ತೆ. ಇದ್ರ ಮೇಲೆ ಇದು ಇಟ್ಟರೆ 2 ಈಕ್ವಲ್ ಆಗಿದೆನಾ? ಚಾನ್ಸೇ ಇಲ್ಲ. ಇಲ್ಲಿ ಮೇಲ್ಗಡೆನೇ ಬೇರೆ ಫಿಗರ್ ಇದೆ, ಕೆಳಗಡೆನೇ ಬೇರೆ ಫಿಗರ್ ಇದೆ. ಸೊ ಸೆಕೆಂಡ್ ಒನ್ ಈಸ್ ನಾಟ್ ಎ ಸಿಮಿಟ್ರಿಕಲ್ ಲೈನ್. ಅರ್ಥ ಆಗ್ತಿದೆನಾ? ಸೊ ಈ ಸೆಕೆಂಡ್ ಲೈನ್ ಅಂದರೆ ಈ ಥರ, ಈ ಸೆಕೆಂಡ್ ಲೈನು ಈ ಫಿಗರ್ನ ಸಪ್ರೇಟ್ ಮಾಡ್ತಿದೆ. ಸೆಕೆಂಡ್ ಲೈನ್ ಇಲ್ಲಿ ಸಿಮಿಟ್ರಿಕಲ್ ಲೈನ್ ಆಗಲ್ಲ, ಯಾಕೆಂದರೆ ಮೇಲ್ಗಡೆನೇ ಬೇರೆ ಶೇಪ್ ಇದೆ, ಕೆಳಗಡೆನೇ ಬೇರೆ ಶೇಪ್ ಇದೆ. ಸೊ ಫಸ್ಟ್ ಒನ್ ನೋಡ್ರಿ, ಫಸ್ಟ್ ಲೈನ್ ಆಫ್ ಸಿಮಿಟ್ರಿ. ಫಸ್ಟ್ ಒನ್ನು ಈ ಥರ ಕಟ್ ಮಾಡಿದ್ರೆ ಇಲ್ಲಿ ಒಂದು ಶೇಪು, ಇಲ್ಲಿ ಯಾವ ಶೇಪ್ ಇದೆಯೋ ಎಕ್ಸಾಕ್ಟಾಗಿ ಇಲ್ಲೂ ಕೂಡ ಅದೇ ಶೇಪೇ ಇದೆ. ಸೊ ಫಸ್ಟ್ ಒನ್ನ ನಾವೇನು ಹೇಳ್ಬೋದು? ಲೈನ್ ಆಫ್ ಸಿಮಿಟ್ರಿ ಅಂತ ಹೇಳ್ಬೋದು. 1 ಈಸ್ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಬಿ ಅಲ್ಲಿ ಫ್ಲವರ್ ಕೊಟ್ಟಿದ್ದಾರೆ. So this is the given flower. So ಯಾವ್ದಾದ್ರು ಲೈನ್ ಆಫ್ ಸಿಮಿಟ್ರಿ ಕೊಟ್ಟಿದ್ದಾರೆ? ಎಷ್ಟು ಲೈನ್ ಆಫ್ ಸಿಮಿಟ್ರಿ ಕೊಟ್ಟಿದ್ದಾರೆ? 1 2 3. ಸೊ ದಿಸ್ ಇಸ್ ಫಸ್ಟ್ ಲೈನ್. This is first line of symmetry. Next, this is second line of symmetry, and that is so 1 2 3 ಈ ಮೂರಲ್ಲಿ ಯಾವುದಾದ್ರೂ ಒಂದು ಲೈನ್ ಆಫ್ ಸಿಮಿಟ್ರಿ ಆಗಿರುತ್ತೆ. ಅದು ಯಾವ್ದು ಲೈನ್, ಯಾವ ಲೈನು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ದಿಸ್ ಇಸ್ ಫಸ್ಟ್ ಲೈನ್ ಆಫ್ ಸಿಮಿಟ್ರಿ. ಸೊ ಈ ಫಸ್ಟ್ ಲೈನ್ ಆಫ್ ಸಿಮಿಟ್ರಿನ ಅಬ್ಸರ್ವ್ ಮಾಡಿ, ಎಕ್ಸಾಕ್ಟಾಗಿ ನಮಗೆ
ಹೆಂಗೆ ಫಿಗರ್ ಆಫ್ ಆಗಿ ಕಟ್ ಆಗ್ತಾ ಇದೆ. ಸೊ ಫಸ್ಟ್ ಲೈನ್ ಆಫ್ ಸಿಮಿಟ್ರಿ ಏನಾಗ್ತಿದೆ, ಕರೆಕ್ಟ್ ಈ ಲೀಫ್ನ ಎಕ್ಸಾಕ್ಟಾಗಿ ಹಾಫ್ ಕಟ್ ಮಾಡಿ, ಫ್ಲವರ್ನ ಕೂಡ ಎಕ್ಸಾಕ್ಟ್ ಹಾಫ್ ಕಟ್ ಮಾಡಿ, ಪ್ರತಿಯೊಂದು ಈ ಕಡೆಗೆ ಏನೇನಿದೆನೋ ಅದು ಎಲ್ಲ ಪಾರ್ಟ್ಸು ಈ ಕಡೆಗಿದೆ. ಸೊ ಫಸ್ಟ್ ಒನ್ನನ್ನು ಲೈನ್ ಆಫ್ ಸಿಮಿಟ್ರಿ ಅಂತ ಹೇಳ್ಬೋದು. ಈಸ್ ದಿಸ್ ಕ್ಲಿಯರ್ಸ್? ಯಾಕಂದರೆ ಫಸ್ಟ್ ಲೈನ್ ಆಫ್ ಸಿಮಿಟ್ರಿ ಈ ಥರ ಕಟ್ ಮಾಡಿದರೆ ಎಕ್ಸಾಕ್ಟ್ ಲೆಫ್ಟ್ ಸೈಡ್ ಈಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ನ ನೋಡ್ರಿ, ಈ ಥರ ಫಿಗರ್ನ ಕಟ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಫ್ಲವರ್ ಇದೆ, ಕೆಳಗಡೆ ಲೀವ್ಸ್ ಇದೆ. ಸೊ ಎರಡೂ ಕೂಡ ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಥರ್ಡ್ ಒನ್ನು ಅಷ್ಟೇ, ಸುಮ್ಮನೆ ಕಟ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆನೆ ಫ್ಲವರ್ ಇದೆ, ಕೆಳಗಡೆ ಫ್ಲವರೇ ಇಲ್ಲ. ಸೊ ಥರ್ಡ್ ಒನ್ ಕೂಡ ಲೈನ್ ಆಫ್ ಸಿಮಿಟ್ರಿ ಆಗಲ್ಲ. ಸೊ ವಿಚ್ ಇಸ್ ದ ಲೈನ್ ಆಫ್ ಸಿಮಿಟ್ರಿ? ದಟ್ ಈಸ್ ಫಸ್ಟ್ ಒನ್ ಈಸ್ ದ ಲೈನ್ ಆಫ್ ಸಿಮಿಟ್ರಿ. ಸೊ ಆನ್ಸರ್ ಈಸ್ 1 is the line of symmetry. Next C ನಲ್ಲಿ ರೆಕ್ಟಾಂಗಲ್ನ ಕೊಟ್ಟಿದ್ದಾರೆ. So this is first line of symmetry, this is third line of symmetry, and this is second line of symmetry. So this is in rectangle shape ಅಲ್ಲಿ ಇದೆ. ಸೊ ನೋಡ್ರಿ, ಇದರಲ್ಲಿ ಫಸ್ಟ್ ಒನ್, ಸೊ ಫಿಗರ್ನ ಈ ಥರ ಕಟ್ ಮಾಡಿದ್ರೆ ಎರಡು ಹಾಫಾಗಿ ಕಟ್ ಆಗುತ್ತೆ. ಸೊ ಎರಡು ಹಾಫಾಗಿ ಕಟ್ ಮಾಡಿದಾಗ ಸೊ ಕರೆಕ್ಟಾಗಿ ಹಿಂಗೆ ಫೋಲ್ಡ್ ಮಾಡಿದ್ರೆ ಒಂದ್ರ ಮೇಲ್ಗಡೆ ಒಂದು ಬೀಳುತ್ತೆ, ಹೌದಲ್ವಾ? ಸೊ ಫಸ್ಟ್ ಒನ್ ಈಸ್ ದ ಫಸ್ಟ್ ಲೈನ್ ಆಫ್ ಸಿಮಿಟ್ರಿ. ಸೊ ಫಸ್ಟ್ ಒನ್ನು ಸ್ಯಾಟಿಸ್ಫೈ ಆಗ್ತಿದೆ. ಫಸ್ಟ್ ಒನ್ ಥರ ಕಟ್ ಮಾಡಿದ್ರೆ ಫಿಗರು ಒಂದ್ರ ಮೇಲ್ಗಡೆ ಒಂದು ಕೋ ಇನ್ಸೈಡ್ ಆಗುತ್ತೆ. ಸೊ ಒನ್ನನ್ನು ನಾವೇನು ಹೇಳ್ಬೋದು, ಲೈನ್ ಆಫ್ ಸಿಮಿಟ್ರಿ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಒನ್ ಚೆಕ್ ಮಾಡಿರಿ, ಕ್ರಾಸ್ ಆಗಿದೆ. ಸೊ ಸಿಮಿಟ್ರಿಕಲ್ ಫಿಗರ್ ಹೌದು ಅಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಇನ್ನೂ ಒಂದು ಟ್ರಿಕ್ ಏನು ಅಂದರೆ, ಆ ಸಿಮಿಟ್ರಿಕಲ್ ಲೈನ್ ಥ್ರೂ ಹಿಂಗೆ ಫೋಲ್ಡ್ ಮಾಡಿರಿ ಫಿಗರ್ನ. ಸೊ ಹಿಂಗಿದೆ, ಹಿಂಗೆ ಫೋಲ್ಡ್ ಮಾಡಿರಿ. ಈ ಲೈನ್ ಮೇಲ್ಗಡೆ ಈ ಚಿಕ್ಕ ಲೈನು ಈ ದೊಡ್ಡ ಲೈನ್ ಮೇಲ್ಗಡೆ ಬೀಳುತ್ತೆ. ಸೊ ಫಿಗರ್ನ ಹಿಂಗೆ ಕಟ್ ಮಾಡಿರ್ತೀರಿ. ಸೊ ಇದೇ ಸಪ್ರೇಟ್ ಲೈನ ಕಟ್ ಆಗುತ್ತೆ. ಸೊ ಈ ಲೈನ್ ಮೇಲ್ಗಡೆ ಬೀಳುತ್ತೆ, ಹೌದಲ್ವಾ? ಇಲ್ಲಿ ಸ್ಮಾಲ್ ಲೈನ್ ಇದೆ, ಅದು ಬಿಗ್ಗರ್ ಲೈನ್ ಮೇಲ್ಗಡೆ ಬೀಳುತ್ತೆ. ಎರಡು ಕೋ ಇನ್ಸೈಡ್ ಆಗಲ್ಲ. ಸೊ ಈ ಲೈನ್ ಮೇಲೆ ಬಿದ್ದರೆ ಈ ಲೈನ್ ಮೇಲೆ ಬೀಳುತ್ತೆ. ಸೊ ಎರಡರದ್ದು ಲೆಂತ್ಸ್ ಮ್ಯಾಚ್ ಆಗೋದಿಲ್ಲ. ಸೊ ಸೆಕೆಂಡ್ ಲೈನ್ ಏನಾಗುತ್ತೆ, ಇಟ್ ಈಸ್ ನಾಟ್ ಎ ಲೈನ್ ಆಫ್ ಸಿಮಿಟ್ರಿ. ಇದು ರೆಕ್ಟ್ಯಾಂಗಲಲ್ಲಿ ಯಾವಾಗಲೂ ಈ ಥರ ಕಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಕ್ವೇರ್ ಆಗಿದ್ರೆ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ. ಸೊ ಅಂದ್ರ ಮೇಲ್ಗಡೆ ಒಂದು ಈಸಿಯಾಗಿ ಕೋ ಇನ್ಸೈಡ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ನಾಟ್ ಸಿಮಿಟ್ರಿಕಲ್ ಲೈನ್. ಥರ್ಡ್ ಒನ್ ಚೆಕ್ ಮಾಡಿರಿ. ಥರ್ಡ್ ಒನ್ ನೋಡಿರಿ, ಇಲ್ಲಿ ದಿಸ್ ಇಸ್ ಅ ಸಿಮಿಟ್ರಿಕಲ್ ಲೈನ್. ಸೊ ಇದ್ರ ಥ್ರೂ ಹಿಂಗೆ ಫೋಲ್ಡ್ ಮಾಡಿರಿ. ಸೊ ಹೀಗೆ ಒಂದ್ರ ಮೇಲ್ಗಡೆ ಒಂದು ಫೋಲ್ಡ್ ಮಾಡಿದ್ರೆ ಈ ಲೈನ್ ಮೇಲ್ಗಡೆ ಕೂರುತ್ತೆ, ಈ ಲೈನ್ ಮೇಲ್ಗಡೆ ಕೂರುತ್ತೆ, ಈ ಲೈನ್ ಮೇಲ್ಗಡೆ ಕೂರುತ್ತೆ. ಸೊ ಎಲ್ಲದೂ ಕೂಡ ಒಂದ್ರ ಮೇಲ್ಗಡೆ ಒಂದು ಕೋ ಇನ್ಸೈಡ್ ಆಗುತ್ತೆ. ಸೊ ಯು ಕ್ಯಾನ್ ಸೇ ಫಸ್ಟ್ ಆ್ಯಂಡ್ ಥರ್ಡ್ ಒನ್ ಆರ್ ಸಿಮಿಟ್ರಿಕಲ್ ಲೈನ್ಸ್. or symmetrical lines. Is this clear? So let's take third question. Draw the axis of symmetry for the following figure. So third question ಅಲ್ಲಿ ಏನು ಅಂದರೆ, ಕೊಟ್ಟಿದ್ದಾರೆ ಕ್ವೆಶನ್ನ, ಅವರೇ ಕೊಟ್ಟಿದ್ದಾರೆ ನಮಗೆ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫಿಗರ್ಸ್ನ ಬರಿಬೇಕು, ಲೈನ್ಸ್ ಆಫ್ ಸಿಮಿಟ್ರಿನ ಡ್ರಾ ಮಾಡಬೇಕು. ಸೊ ಈ ಫಿಗರ್ಗೆ ನೀವು ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡಬೇಕು. ಚೆಕ್ ಮಾಡಿರಿ ಹೆಂಗೆ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡ್ತೀರಾ. ಲೈನ್ ಆಫ್ ಸಿಮಿಟ್ರಿ ಅಂದರೆ ಆ ಲೈನ್ ಆಫ್ ಸಿಮಿಟ್ರಿ ಆ ಥ್ರೂ ಕಟ್ ಮಾಡಿದಾಗ ಒಂದ್ರ ಮೇಲ್ಗಡೆ ಒಂದು ಎಕ್ಸಾಕ್ಟಾಗಿ ಫೋಲ್ಡ್ ಆಗಬೇಕು. ಸಿ ಈ ಫಿಗರ್ನ ಹಿಂಗೆ ಎಕ್ಸಾಕ್ಟಾಗಿ ಹಾಫಾಗಿ ಕಟ್ ಮಾಡ್ಬೋದಾ. ಸೊ ಈ ಥರ ಡ್ರಾ ಮಾಡಿದ್ರೆ ಫಿಗರು ಒಂದ್ರ ಮೇಲ್ಗಡೆ ಒಂದು ಎಕ್ಸಾಕ್ಟಾಗಿ ಕೋ ಇನ್ಸೈಡ್ ಆಗುತ್ತೆ. ಸೊ ಲೆಟ್ಸ್
draw like this. So this is the line of symmetry. Next B. ಈ ಫಿಗರ್ನ ನಾವು ಎಕ್ಸಾಕ್ಟ್ ಹಾಫ್ ಕಟ್ ಮಾಡ್ಬೋದು. ಸೊ ಹಿಂಗೆ ಕಟ್ ಮಾಡೋಕ್ಕಂತೂ ಆಗಲ್ಲ. ಹಿಂಗೆ ಕಟ್ ಮಾಡಿದ್ರೆ ಮೇಲ್ಗಡೆನೇ ಬೇರೆ ಶೇಪ್ ಇದೆ, ಕೆಳಗಡೆನೇ ಬೇರೆ ಶೇಪ್ ಇದೆ. ಸೊ ವರ್ಟಿಕಲಾಗಿ ಕಟ್ ಮಾಡ್ಬೋದು. ಸೊ ಈ ಥರ ಕಟ್ ಮಾಡಿದ್ರೆ ದಿಸ್ ಇಸ್ ಅ ಲೈನ್ ಆಫ್ ಸಿಮಿಟ್ರಿ. ಸಿ ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್, ಎಕ್ಸಾಕ್ಟ್ ಒಂದ್ರ ಮೇಲ್ಗಡೆ ಒಂದು ನೋಡಿರಿ. ಇಲ್ಲಿಂದ ಹಿಡ್ಕೊಂಡು ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಒಂದ್ರ ಮೇಲ್ಗಡೆ ಒಂದು ಕೂರುತ್ತೆ. ಸೊ ದಟ್ ಈಸ್ ದ ಲೈನ್ ಆಫ್ ಸಿಮಿಟ್ರಿ. ನೆಕ್ಸ್ಟ್ ಸಿ. ಸೊ ಈ ಥರ ಲೈನ್ಸ್ ಹಾಕಿದ್ದಾರೆ. So for this, how to draw the symmetrical line? Here also you can draw like this. ಸೊ ಈ ಥರ ಡ್ರಾ ಮಾಡಿದ್ರೆ ಏನಾಗುತ್ತೆ, ಒಂದ್ರ ಮೇಲ್ಗಡೆ ಒಂದು ಕೂರಲ್ಲ. ಅಡ್ಡ ಡ್ರಾ ಮಾಡಿದ್ರೆ ಕೆಲವೊಂದು ಲೈನ್ಸ್ ಹಿಂಗೆ ಕೂರುತ್ತೆ. ಸೊ ಯು ಕ್ಯಾನ್ ಡ್ರಾ ಲೈಕ್ ದಿಸ್ ಆಲ್ಸೋ. ಹಿಂಗೂ ಡ್ರಾ ಮಾಡ್ಬೋದು, ಹಿಂಗೂ ಡ್ರಾ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡ್ರಾ ದ ಸಿಮಿಟ್ರಿಕಲ್ ಲೈನ್. ನೆಕ್ಸ್ಟ್ ಡಿ. ಸೊ ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಡ್ರಾ ಅ ಲೈನ್ ಆಫ್ ಸಿಮಿಟ್ರಿ. ಸೊ ನೋಡಿರಿ, ಇದನ್ನು ಹಿಂಗೆ ಕಟ್ ಮಾಡಿರಿ. ಸೊ ಹಿಂಗೆ ಕಟ್ ಮಾಡಿದ್ರೆ ಕರೆಕ್ಟಾಗಿ ಈ ಎಡ್ಜ್ಗೆ ಈ ಎಡ್ಜಿಗೆ ಕೂರುತ್ತೆ. ಸೊ ದಿಸ್ ಈಸ್ ಅ ಆಕ್ಸಿಸ್ ಆಫ್ ಸಿಮಿಟ್ರಿ. ಈಸ್ ದಿಸ್ ಕ್ಲಿಯರ್? ಸೊ ಯು ಕ್ಯಾನ್ ಡ್ರಾ ಲೈಕ್ ದಿಸ್ ಆಲ್ಸೋ. ಹಿಂಗೂ ಡ್ರಾ ಮಾಡ್ಬೋದು. ಸೊ ಅವಾಗ ಹಿಂಗೆ ಡ್ರಾ ಮಾಡಿದರೆ ಕರೆಕ್ಟಾಗಿ ಇಲ್ಲೂ ಕೂಡ ಫೋಲ್ಡ್ ಆಗುತ್ತೆ. ಸೊ ಯು ಕ್ಯಾನ್ ಡ್ರಾ ಲೈಕ್ ದಿಸ್ ಆಲ್ಸೋ. ಯು ಕ್ಯಾನ್ ಡ್ರಾ ಟೂ ಆಕ್ಸಿಸ್ ಆಫ್ ಸಿಮಿಟ್ರಿ. ಆಕ್ಸಿಸ್ ಆಫ್ ಸಿಮಿಟ್ರಿ ಅಂದರೂ ಒಂದೇ, ಲೈನ್ ಆಫ್ ಸಿಮಿಟ್ರಿ ಅಂದ್ರೂ ಒಂದೇ. ಬೋತ್ ಆರ್ ಸೇಮ್. ನೆಕ್ಸ್ಟ್ ಫೋರ್ತ್ ಒನ್. A few symmetrical figures with only half part are given below. Complete the remaining part by drawing. ಅಂದರೆ ಫ್ಯೂ ಸಿಮಿಟ್ರಿಕಲ್ ಫಿಗರ್ಸ್ನ ಕೊಟ್ಟಿದ್ದಾರೆ, ಬರೀ ಹಾಫ್ ಪಾರ್ಟ್ನ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಕಂಪ್ಲೀಟ್ ದ ರಿಮೈನಿಂಗ್ ಹಾಫ್ ಪಾರ್ಟ್ ಬೈ ಡ್ರಾಯಿಂಗ್. ಸೊ ರಿಮೈನಿಂಗ್ ಹಾಫ್ ಪಾರ್ಟ್ನ ಡ್ರಾ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶನ್. ಇಲ್ಲಿ ಫಿಗರ್ನ ಕೊಟ್ಟು ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡೋಕ್ಕೆ ಹೇಳಿದರು. ಇಲ್ಲಿ ಲೈನ್ ಆಫ್ ಸಿಮಿಟ್ರಿನ ಕೊಟ್ಟು ಫಿಗರ್ನ ಕಂಪ್ಲೀಟ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಫೋರ್ತ್ ಎ. So this is the line of symmetry. ಸೊ ಈ ಫಿಗರ್ನ ನಾವು ಕಂಪ್ಲೀಟ್ ಮಾಡಬೇಕು. ಫಿಗರ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಇಲ್ಲಿ ಏನೇನಿರುತ್ತೋ ಅದು ಎಕ್ಸಾಕ್ಟಾಗಿ ಆ ಕಡೆನೂ ಇದ್ದರೆ ಅದನ್ನ ನಾವೇನು ಹೇಳ್ತೀವಿ, ಸಿಮಿಟ್ರಿಕಲ್ ಫಿಗರ್. ಸೊ ಇಲ್ಲಿ ಹೆಂಗಿದೆ ಆ ಥರ ಡ್ರಾ ಮಾಡ್ತಾ ಹೋಗ್ರಿ. ಸೊ ಇಲ್ಲಿ ಏನೇನಿರುತ್ತೋ ಅದೆಲ್ಲ ಡ್ರಾ ಮಾಡಬೇಕು. ಇಲ್ಲೊಂದು ಕಣ್ಣಿದೆ, ಕಣ್ಣು ಡ್ರಾ ಮಾಡ್ತೀವಿ. ಅದಾದಮೇಲೆ ನೋಸು, so this is how you will complete the figure. Next B.
ಸೊ ದಿಸ್ ಈಸ್ ದ ಸಿಮಿಟ್ರಿಕಲ್ ಲೈನ್. ಸೊ ಯು ಹ್ಯಾವ್ ಟು ಕಂಪ್ಲೀಟ್ ದ ಫಿಗರ್. ಸೊ ಇಲ್ಲಿ 2 ಲೈನ್ಸ್ ಇದೆ, ಫಸ್ಟ್ 2 ಲೈನ್ ಬರ್ಕೊಳ್ತೀರಿ, ಅದಾದಮೇಲೆ ಅಲ್ಲಿ ಯಾವ ಥರ ಶೇಪ್ ಇದೆ ಅದೇ ಥರ ಬರ್ಕೊಳ್ತಾ ಹೋಗ್ತೀರ. So this is how you are going to draw a symmetrical figure. Next, see. ಸೊ ಇದಕ್ಕೆ ಕೂಡ ನಾವು ಫಿಗರ್ನ ಕಂಪ್ಲೀಟ್ ಮಾಡಬೇಕು. ಫಿಗರ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಇಲ್ಲಿ ಏನೇನು ಇರುತ್ತೋ ಅದನ್ನೇ ಬರೀತಾ ಹೋಗ್ಬೇಕು. ಇಲ್ಲೆಲ್ಲ ಏನಿದೆ ಡಬಲ್ ಲೈನ್ ಇದೆ, ನಾನು ಸಿಂಗಲ್ ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಯು ಹ್ಯಾವ್ ಟು ಕಂಪ್ಲೀಟ್. So this is the complete symmetrical figure. Next, let's take fifth one. Fifth one ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪೇರ್ಸ್ ಆಫ್ ಫಿಗರ್ಸ್ನ ಕೊಟ್ಟಿದ್ದಾರೆ. ಅದು ಲೈನ್ಸ್ ಆಫ್ ಸಿಮಿಟ್ರಿ ಹೌದು ಅಲ್ಲ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ಟೇಕ್ ಫಿಫ್ತ್ ಕ್ವೆಶನ್. Pairs of figures are given below if one figure is the image of other. ಸೊ 2 ಫಿಗರ್ದು ಇಮೇಜ್ ಕೊಟ್ಟಿದ್ದಾರೆ. ಸೊ ಇಮೇಜ್ ಅದರದೇ ಇಮೇಜ್ ಆಗಿದ್ರೆ ನಾವೇನು ಮಾಡಬೇಕು, ರೈಟ್ ಮಾರ್ಕ್ ಹಾಕಬೇಕು, ಇಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕಬೇಕು. ಇಮೇಜ್ ಈಸ್ ನಥಿಂಗ್ ಬಟ್ ಸಿಮಿಟ್ರಿಕಲ್. ಸಿಮಿಟ್ರಿಕಲ್ ಫಿಗರ್ಸ್ದು ಇಮೇಜು ನಾವು ಒಂದೇ ಮೀನಿಂಗಲ್ಲಿ ಹೇಳ್ತೀವಿ. ಸೊ ಅದು ಇಮೇಜ್ ಸಿಮಿಟ್ರಿಕಲ್ ಆಗಿದ್ರೆ ರೈಟ್ ಮಾರ್ಕ್ ಹಾಕ್ರಿ, ಇಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕ್ತಾ ಹೋಗೋಣ. ಸೊ ಎ ಕ್ವೆಶನ್. Next, so this is the symmetrical. ಸೊ ಸಿಮಿಟ್ರಿಕಲ್ ಹೌದಾ ಅಲ್ಲ, ಯಾಕೆ ಸಿಮಿಟ್ರಿಕಲ್ ಆಗಲ್ಲ ಅಂದರೆ ನಾನು ಸಿಮಿಟ್ರಿಕಲ್ ಅಂದರೆ ಒಂದ್ರ ಮೇಲ್ಗಡೆ ಒಂದು ಫೋಲ್ಡ್ ಆಗಬೇಕು ಅಂತ ಹೇಳಿದೆ. ಸೊ ಈ ಫಿಗರ್ನ ತೊಗೊಂಡು ಬರ್ರಿ, ಹಿಂಗೆ ಫೋಲ್ಡ್ ಮಾಡಿದ್ರೆ ಇಲ್ಲಿ ಏನಿದೆ ಅಲ್ಲ ಟೇಲು ಈ ಕಡೆಗೆ ಬರುತ್ತೆ, ಹೌದಲ್ವಾ? ಸೊ ಇದನ್ನ ಫೋಲ್ಡ್ ಮಾಡಿರಿ, ಎಕ್ಸಾಕ್ಟಾಗಿ ಫೋಲ್ಡ್ ಮಾಡಿರಿ. ಸೊ ಈ ಟೇಲು ಈ ಕಡೆಗೆ ಬರುತ್ತೆ ನಮಗೆ. ಸೊ ಈ ಫಿಗರ್ ಹಿಂಗೆ ಉಲ್ಟಾ ಇದ್ದಿದ್ರೆ ಈ ಕಡೆ ಟೇಲ್ ಬಂದು ಈ ಕಡೆಗೆ ನಿಬ್ ಬಂದು ಹಂಗಿದ್ರೆ ಇದು ಎಕ್ಸಾಕ್ಟಾಗಿ ಕೋಇನ್ಸೈಡ್ ಆಗ್ತಿತ್ತು. ಫಿಗರ್ ಏನಾಗ್ತಿತ್ತು ಅವಾಗ ಮಿರರ್ ಇಮೇಜ್ ಆಗ್ತಿತ್ತು. ಸೊ ಮಿರರಲ್ಲಿ ನೋಡಿರಿ ಯಾವಾಗ ನಮ್ಮ ಲೆಫ್ಟ್ ರೈಟಿಗೆ ಕಾಣಿಸುತ್ತೆ, ರೈಟು ಲೆಫ್ಟಿಗೆ ಕಾಣಿಸುತ್ತೆ, ಉಲ್ಟಾ ಆಗುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ ಫಿಗರ್ ಸೇಮ್ ಇದೆ. ಸೊ ಯು ಕಾಂಟ್ ಸೇ ದಿಸ್ ಇಸ್ ಅ ಮಿರರ್ ಇಮೇಜ್. ಸೊ ಇದು ಮಿರರ್ ಇಮೇಜ್ ಆಗಲ್ಲ. ಸೊ ಯು ಹ್ಯಾವ್ ಟು ಪುಟ್ ರಾಂಗ್ ಮಾರ್ಕ್. ವೈ? ಬಿಕಾಸ್ ಇಲ್ಲಿ ಲೆಫ್ಟ್ ರೈಟ್ ಎಕ್ಸಾಕ್ಟ್ ಸೇಮ್ ಫಿಗರ್ಸ್ ಇದೆ. ಸೊ ಏನು ಹೇಳ್ತೀವಿ, ಇದನ್ನ ಸಿಮಿಟ್ರಿಕಲ್ ಫಿಗರ್ ಅಂತ ಹೇಳಲ್ಲ, ಅಥವಾ ಮಿರರ್ ಇಮೇಜ್ ಅಂತ ಕೂಡ ಹೇಳಲ್ಲ ನಾವು. ನೆಕ್ಸ್ಟ್ ಬಿ. ಸೊ ಬಿನಲ್ಲಿ ಫೇಸ್ ಕೊಟ್ಟಿದ್ದಾರೆ. ಸೊ ಫೇಸ್ನ ನಾನು ಬರೆಯೋದಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಸೊ ಅದು ಬರೆಯೋದಕ್ಕೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗುತ್ತೆ. ನೋಡಿರಿ, ಕರೆಕ್ಟ್ ಇದೆ ಫಿಗರ್ ಸಿಮಿಟ್ರಿಕಲ್. ಯಾಕೆ ಅಂದರೆ ಸೊ ಲೆಫ್ಟ್ ಸೈಡಿಗೆ ಏನೇನಿದೆ ಅದನ್ನ ಅವ್ರು ಕರೆಕ್ಟಾಗಿ ರೈಟ್ ಸೈಡಿಗೆ ಮಾರ್ಕ್ ಮಾಡ್ಕೊಂಡಿದ್ದಾರೆ, ಹೌದಲ್ವಾ? ಸೊ ಹಿಂಗಿದೆ ಫೇಸು. ಸೊ ಹಿಂಗೆ ಇದನ್ನ ಇಲ್ಲಿ ನೋಡ್ರಿ ರೈಟಿಗಿದೆ, ಈ ಕಡೆ ಲೆಫ್ಟಿಗೆ ಕೊಟ್ಟಿದ್ದಾರೆ. ಸೊ ಮಿರರ್ ಇಮೇಜ್ ಯಾವಾಗಲೂ ಹಂಗೆ ಅಲ್ವಾ, ನಮಗೆ ರೈಟ್ ಸೈಡ್ ಏನಿರುತ್ತೋ ಲೆಫ್ಟ್ ಸೈಡ್ ಅದೇ ಕಾಣಿಸುತ್ತೆ. ಸೊ ಈಗ ನೋಡ್ರಿ ಇದನ್ನ ಫೋಲ್ಡ್ ಮಾಡಿದ್ರಿ ಅಂದ್ಕೊಳ್ರಿ, ಇದನ್ನ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ನೋಸ್ ಮೇಲ್ಗಡೆ ನೋಸು, ಮೌತ್ ಮೇಲ್ಗಡೆ ಮೌತ್ ಬರುತ್ತೆ. ಸೊ ಯು ಕ್ಯಾನ್ ಸೇ ದಿಸ್ ಇಸ್ ಅ ಸಿಮಿಟ್ರಿಕಲ್ ಫಿಗರ್, ಆರ್ ಯು ಕ್ಯಾನ್ ಸೇ ದಿಸ್ ಇಸ್ ಅ ಮಿರರ್ ಇಮೇಜ್. ಈಸ್ ದಿಸ್ ಕ್ಲಿಯರ್? ಸೊ ನೆಕ್ಸ್ಟ್ ಸಿ ಆ್ಯಂಡ್ ಡಿ. ಸೊ ಮಿರರ್ ಇಮೇಜು ಸಿಮಿಟ್ರಿಕಲ್ ಚೆಕ್ ಮಾಡ್ಬೇಕಾದ್ರೆ ಜಸ್ಟ್ ಫೋಲ್ಡ್ ಮಾಡೋದನ್ನ ಇಮ್ಯಾಜಿನ್ ಮಾಡ್ಕೊಳ್ರಿ. ಸಿ
ಸೊ ಇದು ಸಿಮಿಟ್ರಿಕಲ್ ಆಗುತ್ತೋ ಇಲ್ಲ ಚೆಕ್ ಮಾಡೋಣ. ಹಿಂಗೆ ಚೆಕ್ ಮಾಡ್ತೀನಿ ಅಂದರೆ ಸೊ ಫೋಲ್ಡ್ ಮಾಡಿರಿ ಈ ಫಿಗರ್ನ ಹಿಂಗೆ ಇಟ್ಕೊಂಡು ಫೋಲ್ಡ್ ಮಾಡಿದಾಗ ನೋಡಿ ಸರ್ಕಲ್ ಮೇಲ್ಗಡೆ ಸರ್ಕಲ್ ಬರುತ್ತೆ, ರೆಕ್ಟ್ಯಾಂಗಲ್ ಮೇಲ್ಗಡೆ ರೆಕ್ಟ್ಯಾಂಗಲ್, ಈ ದೊಡ್ಡ ಫಿಗರ್ ಮೇಲ್ಗಡೆ ದೊಡ್ಡ ಫಿಗರ್ ಕೂರುತ್ತೆ. ಸೊ ಇಲ್ಲಿ ಏನಾದರೂ ರೆಕ್ಟ್ಯಾಂಗಲ್ ಸರ್ಕಲ್ ಕೊಟ್ಟಿದ್ರೆ ರಾಂಗ್ ಆಗ್ತಾ ಇತ್ತು. ಸೊ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಫೋಲ್ಡ್ ಮಾಡಿ ನೋಡಿರಿ. ಸೊ ಈ ಸರ್ಕಲ್ ಮೇಲ್ಗಡೆ ಸರ್ಕಲ್, ರೆಕ್ಟ್ಯಾಂಗಲ್ ಮೇಲ್ಗಡೆ ರೆಕ್ಟ್ಯಾಂಗಲ್ ಬರುತ್ತೆ. ಸೊ ಯು ಕ್ಯಾನ್ ಸೇ ದಿಸ್ ಇಸ್ ದ ಮಿರರ್ ಇಮೇಜ್. ಎರಡು ಈ ಫಿಗರ್ದು ಮಿರರ್ ಇಮೇಜ್ ಇದು ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ದಟ್ ಈಸ್ ಡಿ. ಸೊ ಇದರಲ್ಲಿ ಮಿರರ್ ಇಮೇಜ್ ಹೌದೋ ಅಲ್ಲ ಚೆಕ್ ಮಾಡಬೇಕು. ಹಿಂಗೆ ಚೆಕ್ ಮಾಡ್ತೀರಿ ಅಂದರೆ ಸೊ ಇಲ್ಲೂ ಅಷ್ಟೇ ಫೋಲ್ಡ್ ಮಾಡಿರಿ, ಇಲ್ಲಿ ಶೇಡ್ ಆಗಿದೆ, ಲಾಸ್ಟ್ ಶೇಡ್ ಆಗಿಲ್ಲ. ಸೊ ಫೋಲ್ಡ್ ಮಾಡಿ ಚೆಕ್ ಮಾಡಿರಿ, ಫಿಗರ್ಸ್ ಕರೆಕ್ಟಾಗಿ ಸೇಮ್ ಇದೆ. ಸೊ ಇಲ್ಲಿ ನೋಡಿರಿ ಶೇಡ್ ಆಗಿಲ್ಲ, ಫೋಲ್ಡ್ ಮಾಡಿದಾಗ ಇದು ಇದ್ರ ಮೇಲ್ಗಡೆ ಕೂರುತ್ತೆ ಅಲ್ವಾ, ಲಾಸ್ಟ್ ಒನ್ ಮೇಲ್ಗಡೆ ಕೂರುತ್ತೆ, ಸೆಂಟರ್ ಮೇಲ್ಗಡೆ ಕೂರುತ್ತೆ. ಸೊ ಸೆಂಟರಲ್ಲಿ ಇಲ್ಲಿ ಶೇಡ್ ಆಗಿದೆ, ಇಲ್ಲಿ ಶೇಡ್ ಆಗಿಲ್ಲ. ಸೊ ಎಕ್ಸಾಕ್ಟ್ ಈಕ್ವಲ್ ಆಗುತ್ತಾ, ಅಲ್ಲಿ ಶೇಡ್ ಆಗಿದೆ, ಇಲ್ಲಿ ಶೇಡ್ ಆಗಿಲ್ಲ. ಇಲ್ಲೂ ಅಷ್ಟೇ ಲಾಸ್ಟಿಗೆ ಇಲ್ಲಿ ಶೇಡ್ ಆಗಿದೆ, ಅಲ್ಲಿ ಶೇಡ್ ಆಗಿಲ್ಲ, ಉಲ್ಟಾ ಶೇಡಿಂಗಲ್ಲಿ ಡಿಫ್ರೆನ್ಸ್ ಇದೆ. ಸೊ ಯು ಕ್ಯಾನ್ ಸೇ ದಿಸ್ ಇಸ್ ನಾಟ್ ಮಿರರ್ ಇಮೇಜ್ ಆಫ್ ದಿಸ್. ಸೊ ಈ ಫಿಗರ್ ಇನ್ ಮಿರರ್ ಇಮೇಜ್ ಇಲ್ಲಿ ಆಗಲ್ಲ. ಏನು ಡಿಫ್ರೆನ್ಸ್ ಏನಿದೆ ಅಂದರೆ ಶೇಡಿಂಗಲ್ಲಿ ಡಿಫ್ರೆನ್ಸ್ ಇದೆ. ಅಲ್ಲಿ ಸೆಂಟರಲ್ಲಿ ಶೇಡಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟರಲ್ಲಿ ಶೇಡಿಂಗ್ ಕೊಟ್ಟಿಲ್ಲ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಸ್ಟಾರ್ಟಿಂಗ್ ಆ್ಯಂಡ್ ಮಿಡಲಲ್ಲಿ ಕೊಟ್ಟಿದ್ದಾರೆ. ಸೊ ಶೇಡಿಂಗ್ ಡಿಫ್ರೆನ್ಸ್ ಇದೆ. ಸೊ ಯು ಕ್ಯಾನ್ ಸೇ ದೀಸ್ ಆರ್ ಆಲ್ ನಾಟ್ ಸಿಮಿಟ್ರಿಕಲ್ ಫಿಗರ್ಸ್. ಈಸ್ ದಿಸ್ ಕ್ಲಿಯರ್? Thank you students. Let's discuss remaining problems in the next class. Thank you.